ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. FII-DA ಡೇಟಾ ಬಗ್ಗೆ ಸುಮಾರು ಚರ್ಚೆಗಳಾಗ್ತಾ ಇದೆ ಈ ವಾರದಲ್ಲಿ. ಆದರೆ ಜಾಸ್ತಿ FII-DA ಡೇಟಾ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಹಿಸ್ಟಾರಿಕಲಿ FIIಗಳು ಮಾರಿದೆ ಜಾಸ್ತಿ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅವತ್ತಿಂದ ಕೆಲವರು ಸರ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ನೋಡಿ, ನಾನು ಈ ಅನಾಲಿಸಿಸ್ಗೆ ಯಾಕೆ ಬಂದೆ ಅನ್ನೋದಕ್ಕೆ ಹಿಂದೆ ಸುಮಾರು ವಿಚಾರಗಳಿದೆ. ಇವತ್ತಿನ ವಿಡಿಯೋ ತುಂಬ ವೆಬ್ಸೈಟ್ಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಸುಮಾರು ವಿಚಾರಗಳು ಈ ವಿಡಿಯೋ ಮಾಡೋಕ್ಕೆ ಅಂತ ಹೋದಾಗ ನನಗೂ ಕೂಡ ತಿಳಿತಾ ಹೋಯಿತು. ನಾನು ಮೇಯ್ನಾಗಿ FIIಗಳು ಜಾಸ್ತಿ ಸೆಲ್ ಮಾಡಿರೋದೇ ಹಿಸ್ಟಾರಿಕಲ್ ಇದೆ ಅಂತ ಬರೋದಕ್ಕೆ ಕಾರಣ ನಾನು ಓದಿದಂಥ ಒಂದು ಮನಿ ಕಂಟ್ರೋಲ್ನ ಆರ್ಟಿಕಲ್ಲು. ಅದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಮನಿ ಕಂಟ್ರೋಲ್ ಆರ್ಟಿಕಲಲ್ಲಿ ಏನು ಹೇಳಿದರು ಅಂತಂದರೆ, FIIಗಳು ಓನರ್ಶಿಪ್ ಏನಿತ್ತು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಅದು 12 ವರ್ಷದ ಲೋಗೆ ರೀಚ್ ಆಗಿದೆ ಇವತ್ತು. ಅಂದರೆ 12 ವರ್ಷದಲ್ಲಿ ಅತ್ಯಂತ ಕಡಿಮೆ ಇವಾಗ ಓನರ್ಶಿಪ್ನ ಹೊಂದಿದ್ದಾರೆ ಇಂಡಿಯನ್ ಮಾರ್ಕೆಟಲ್ಲಿ ಅಂತ ಈ ರಿಪೋರ್ಟ್ ಬಂದಿತ್ತು. ಸೊ ಇಲ್ಲಿ ನೀವು ನೋಡೋದಾದರೆ 2012ರಿಂದ 24 ಲಾಸ್ಟ್ ಒಂದು 12 ವರ್ಷ ಡೇಟಾ ತೋರಿಸಿದ್ರು. ನಿಮಗೆ ಒಂದು ಇಯರ್ ಆನ್ ಬೇಸ್ ನೋಡ್ತಾ ಬರೋದಾದ್ರೆ ಒಂದು ಡೌನ್ವರ್ಡ್ ಟ್ರೆಂಡೇ ಇರೋ ಥರದ್ದು ಕಾಣಿಸ್ತಾ ಇತ್ತು. ಸೊ ಇದನ್ನು ಮಾಡಿದಾಗಿಂದ, ನಾನು ಇದ್ರ ಬಗ್ಗೆ ಹೇಳಿದಾಗಿಂದ ನಿಮಗೆ DIಗಳನ್ನು ಕಡೆಗಣಿಸಬೇಡಿ, ಯಾಕಂದರೆ DIಗಳು ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದ್ದಾರೆ ಅಂತ ಹೇಳಿದಾಗ ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಅಂತ ಇವತ್ತು ಬಂದಿದ್ದೀನಿ. ಇದರಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ನೋಡಿ, ಈಗ ಅಕ್ಟೋಬರ್ದು ಕೂಡ ಬಂದುಬಿಟ್ಟಿದೆ. ಯಾವುದು FIIಗಳದ್ದು ಟೋಟಲ್ ಓನರ್ಶಿಪ್ ಡೇಟಾ ಅಕ್ಟೋಬರ್ದು ಬಂದಿದೆ. ಆದರೆ DIಗಳದ್ದು ಇನ್ನೂ ಬಂದಿಲ್ಲ. FIIಗಳು ಬಂದುಬಿಟ್ಟಿದ್ರೆ DIಗಳದ್ದು ಬಂದಿಲ್ಲ ಇನ್ನು. ಸೊ DIಗಳು ನನ್ನ ಪ್ರಕಾರ ಇಲ್ಲಿ ಆಲ್ರೆಡಿ ಈಗ ಕ್ರಾಸ್ ಓವರ್ನ ಮಾಡಿಬಿಟ್ಟಿದ್ದಾರೆ. ಅಂದರೆ ಟೋಟಲ್ ಓನರ್ಶಿಪ್ ಅಂತ ನೋಡೋದಾದರೆ ಇವಾಗ DIಗಳೇ ಜಾಸ್ತಿ ಇರುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಮೊದಲಿಂದ ನೋಡಿ, DIಗಳಿಗೆ ಯಾವ ರೀತಿಯಾಗಿದೆ ಅಂತಂದರೆ, ಫಸ್ಟ್ ಆಫ್ ಆಲ್ FII, DII ಮತ್ತು FDI ಅಂದರೆ ಏನು ಅಂತಲೇ ನಿಮಗೆ ಗೊತ್ತಿಲ್ಲ ಅಂತಂದರೆ, ಚಾನಲಲ್ಲಿ ಶಾರ್ಟ್ ಸೀರೀಸಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಅದನ್ನ ಐ ಬಟನಲ್ಲಿ ಜೊತೆಗೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ FIIಗಳನ್ನು ನಮ್ಮ ದೇಶದಲ್ಲಿ ಯಾವಾಗ ಎಕನಾಮಿನಲ್ಲಿ ಒಂದು ಲಿಬರೈಸೇಷನ್ ಅಂತ ಮಾಡಿದ್ರು 1992, ಅವಾಗ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಅವರು ಇದ್ರಲ್ಲ, ಆ ಕಾಲದಿಂದ ನಮಗೆ ಏನಾಗ್ತಾ ಹೋಯಿತು, ನಮಗೆ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಬರ್ತಾ ಹೋಯಿತು. ಇದರಿಂದ ಸಾಧಕ ಬಾಧಕಗಳು ಎಲ್ಲ ಏನು ಬೇಕಾದ್ರೂ ಮಾತಾಡ್ತಾ ಹೋಗ್ಬೋದು. ಯಾಕಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಹೊಡ್ತಾ ಬಂತು, ಕಿರಾಣಿ ಅಂಗಡಿಗಳಿಗೆ ಹೊಡ್ತಾ ಬಿಡ್ತು ಅಂತ ಕೆಲವರು ಹೇಳ್ಬೋದು. ಕೆಲವರು ಒಂದು GDP ಗ್ರೋತಿಗೆ ಸಾಧ್ಯವಾಗ್ತಾ ಹೋಯಿತು, ಒಂದು ಕಾರ್ಪೊರೇಟ್ ಕಲ್ಚರ್ನ ತಂತು ಅಂತ ಈ ರೀತಿ ವಾದ ಮಾಡೋರು ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಭಾರತ್ ಸ್ಟೋರ್ಸ್ ಅಂತ ಕನ್ನಡದಲ್ಲಿ ಒಂದು ಮೂವಿ ಇದೆ, ಹಿಂದೆ ಕೂಡ ನಾನು ಹೇಳಿದ್ದೆ ನಿಮಗೆ. ಅಂದರೆ ಸಣ್ಣ ಸಣ್ಣ ಅಂಗಡಿಗಳಿಗೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಯಿತು ಅದು ಬಂದಾಗ ಅನ್ನೋದನ್ನು ಕನ್ನಡದಲ್ಲಿ ಯೂಟ್ಯೂಬ್ ಮೂವಿ, ಕ್ವಾಲಿಟಿ ಎಷ್ಟು ಚೆನ್ನಾಗಿಲ್ಲ, ಯೂಟ್ಯೂಬಲ್ಲಿ ಲಭ್ಯ ಇದೆ, ನೀವು ನೋಡ್ತಾ ಹೋಗ್ಬೋದು. ಬಟ್ ಓವರ್ ದ ಇಯರ್ಸ್ ಅಂತ ನೀವು ನೋಡ್ತಾ ಹೋಗೋದಾದ್ರೆ ಈಗ ಗ್ಲೋಬಲ್ ಮಾರ್ಕೆಟಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾರ, ಒಂದು ಸುಮಾರು ಸೆಕ್ಟರ್ಗಳಲ್ಲಿ ಪ್ರೈವೇಟೈಸೇಷನ್ ಬಂದಿರೋದ್ರಿಂದ, ಆ ಒಂದು ಕಾರ್ಪೊರೇಟ್ ಕಲ್ಚರ್ ಬಂದಿದ್ದರಿಂದ FDI ಇನ್ವೆಸ್ಟ್ಮೆಂಟಿಂದ ನಮಗೆ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿನ ಕೂಡ ಕೊಡೋಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಕೆಲವೊಂದು ಸೆಕ್ಟರ್ಗಳಲ್ಲಿ ಅದು ಮಾರ್ಕ್ ಆಗಿದೆ, ಅದು ಸಪ್ರೇಟ್ ಡಿಸ್ಕಷನ್ನು. ಬಟ್ ಇವಾಗ ನೋಡ್ತಾ ಹೋಗೋದಾದ್ರೆ 92ನೇ ಇಸ್ವಿಯಿಂದ ನಮಗೆ ಡೇಟಾ ಇದೆಯಾ ಅಂತ ನೀವು ನೋಡೋದಾದರೆ ಇಲ್ಲ. ನೀವು ಎಲ್ಲಿ ನೋಡ್ತೀರಾ ಡೇಟಾ ನೋಡಬೇಕು ಅಂತಂದರೆ ಏನು ಮಾಡ್ತೀರಾ? ಫಸ್ಟ್ ಆಫ್ ಆಲು ನಮಗೆ ಪ್ರತಿದಿನ ಡೇಟಾ ಬರ್ತಾ ಇರುತ್ತೆ. ನಮಗೆ FII-DA ಡೇಟಾ ಅಂತ ಮನಿ ಕಂಟ್ರೋಲಲ್ಲಿ ಸಿಗುತ್ತೆ, ಅಥವಾ ನೀವು NSE ವೆಬ್ಸೈಟಿಗೆ ಹೋದರೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ ಈಗ 14 ನವೆಂಬರು ಲಾಸ್ಟ್ ಗುರುವಾರದ ಡೇಟಾ ನೀವು ನೋಡ್ತಾ ಬರೋದಾದರೆ 1800 ಕೋಟಿ ಮಾರಿದ್ದಾರೆ ಯಾರು FIIಗಳು, 2400 ಕೋಟಿ DIಗಳು ಕೊಂಡ್ಕೊಂಡಿದ್ದಾರೆ ಅಂತಿತ್ತು. ಇದು ಒಂದಿನ ಡೇಟಾ ಆಯ್ತಲ್ವಾ. ಇದೇ ರೀತಿಯಾಗಿ ನಿಮಗೆ ಹಿಸ್ಟಾರಿಕಲ್ ಡೇಟಾ ನೋಡಬೇಕು ಅಂತಂದರೆ ನೀವು CDSL ಅಥವಾ NSDLಗೆ ಹೋಗ್ಬೋದು, ಅಥವಾ ಮನಿ ಕಂಟ್ರೋಲು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲೂ ಸಿಗ್ತಾ ಹೋಗುತ್ತೆ. ನೋಡಿ ಯಾವ ರೀತಿಯಾಗಿ ಇವರೇ FIIಗಳು ಇವರೇ DIಗಳಂತ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅಂದರೆ, ಒಂದು ಬ್ರೋಕರೇಜ್ ಹತ್ರ ಒಂದು ಕ್ಲೈಂಟ್ ಕೋಡ್ ಅಂತ ಇರುತ್ತಲ್ವ, ಆ ಕ್ಲೈಂಟ್ ಕೋಡ್ ಮೇಲೆ ಐಡೆಂಟಿಫಿಕೇಶನ್ ಮಾಡ್ತಾ ಹೋಗುತ್ತೆ ಎಕ್ಸ್ಚೇಂಜ್ಗಳು. NSE ಉದಾಹರಣೆಗೆ ಕ್ಲೈಂಟ್ ಕೋಡ್ ಒಂದು ಕೊಟ್ಟಿರ್ತಾರೆ FIIಗಳಿಗೆ. ಆ ಕ್ಲೈಂಟ್ ಕೋಡಿಂದ ಯಾವ್ದು ಎಕ್ಸಿಕ್ಯೂಟ್ ಆಗಿದೆಯೋ, ಅದು ಎಷ್ಟು ಆರ್ಡರ್ ಇತ್ತು ಅದನ್ನ ಪ್ರೊಫೆಷನಲ್ ಡೇಟಾ ಅಟ್ ದ ಎಂಡ್ ಆಫ್ ದ ಡೇ ಅದನ್ನ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ BSEನಲ್ಲಿ ನೋಡೋದಾದ್ರೆ BSE ಅವರು ಒಂದು ಕ್ಲೈಂಟ್ ಟೈಪ್ ಅಂತ ಕೊಟ್ಟಿರ್ತಾರೆ. ಅಂದರೆ ಒಂದು ರಿಟೇಲ್ ಇನ್ವೆಸ್ಟರ್ಸ್ ಅಥವಾ ಇವರು FIIಗಳು ಅಂತಂದರೆ ಇವರಿಗೆ FIIಗಳಿಗೆ ಒಂದು ಬೇರೆ ಕ್ಲೈಂಟ್ ಟೈಪ್ ಅಂತ ಇರುತ್ತೆ. ಅದ್ರ ಮೇಲೆ ಆ ಎಷ್ಟು ಅಕೌಂಟಿಂದ ಆ ಕ್ಲೈಂಟ್ ಟೈಪಲ್ಲಿ ಎಕ್ಸಿಕ್ಯೂಟ್ ಆಗಿದೆಯೋ ಅದರಿಂದ ಒಂದು ಡೇಟಾ ಸಿಗ್ತಾ ಹೋಗುತ್ತೆ. ಇದು ಒಂದು ನೋಡಿ ಪ್ರಾವಿಷನಲ್ ಡೇಟಾ ಆಗ್ತಾ ಇರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ನೀವು ಅದರಲ್ಲಿ ಯೂಸ್ ಮಾಡೋದು, ಅಥವಾ ಮಾರ್ಕೆಟ್ ವಾಚ್ ಸೆಕ್ಟರ್, ಇವಾಗ ಮನಿ ಕಂಟ್ರೋಲ್ ಆಗಿರ್ಬೋದು, ಸೆನ್ಸಿಬಲ್ ಆಗಿರ್ಬೋದು, ಎಲ್ಲೇ ನೋಡ್ತಿರಲ್ಲ ಅಟ್ ದ ಎಂಡ್ ಆಫ್ ದ ಡೇ ನೋಡ್ತಿರಲ್ಲ, ಇದು ಒಂದು ಪ್ರಾವಿಷನಲ್ ಡೇಟಾ ಆಗಿರುತ್ತೆ, ಅಕ್ಯುರೇಟ್ ಡೇಟಾ ಆಗಿರೋದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಎಷ್ಟು ಟ್ರೇಡ್ ಆಗಿದೆ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಸಂಜೆ ಮೇಲೆ ರಿಲೀಸ್ ಮಾಡ್ತಾ ಹೋಗ್ತಾರಲ್ವಾ. ಈ ಡೇಟಾ ಅಂತಲೇ ನೀವು ನೋಡ್ತಾ ಹೋಗೋದಾದರೆ ಈ ಆರ್ಟಿಕಲಲ್ಲಿ ಕೊಟ್ಟ ಹಾಗೆ, ನಾನು ಹಳೆ ತೋರಿಸಿದ ಆರ್ಟಿಕಲ್ ಕೊಟ್ಟ ಹಾಗೆ ಏನು ಹೇಳಿದ್ದಾರೆ, ಈಗ 12 ವರ್ಷದಲ್ಲಿ ಅತ್ಯಂತ ಕಡಿಮೆಗೆ ಲೆವೆಲ್ಗೆ ಬಂದಿದೆ. ಟೋಟಲ್ ಓನರ್ಶಿಪ್ ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಈ ಆರ್ಟಿಕಲ್ ಪ್ರಕಾರ FIIಗಳ ಹತ್ರ 77.96 ಲಕ್ಷ ಕೋಟಿ ರೂಪಾಯಿಗಳಿದೆ ಇಂಡಿಯನ್ ಈಕ್ವಿಟಿನಲ್ಲಿ. ಅದೇ ರೀತಿಯಾಗಿ DIಗಳದ್ದು ಅಕ್ಟೋಬರ್ ಡೇಟಾ ಬಂದಿಲ್ಲ, ಸೆಪ್ಟೆಂಬರ್ ಡೇಟಾ ತನಕ ಅಂತ ನೋಡೋದಾದರೆ 76.8 ಲಕ್ಷ ಕೋಟಿ ರೂಪಾಯಿ ಆಗೋಗ್ಬಿಟ್ಟಿದೆ. ಅಂದರೆ ನೋಡಿ ಆಲ್ಮೋಸ್ಟ್ ಮ್ಯಾಚ್ ಮಾಡಿದರೆ ಇಲ್ಲಿ ಕ್ರಾಸ್ ಓವರ್ ಆಗಿಲ್ಲ, ಯಾಕೆಂದರೆ ಇನ್ನು ಅಕ್ಟೋಬರ್ದು ಡೇಟಾ ಬಂದಿಲ್ಲ DIಗಳದ್ದು. ಖಂಡಿತ ನನಗನ್ನಿಸ್ದಂಗೆ FIIಗಳಿಗಿಂತ DIಗಳವ್ರದ್ದು ಇವಾಗ ಓನರ್ಶಿಪ್ ಜಾಸ್ತಿ ಆಗಿದೆ. ಹಾಗಾದರೆ ಇಷ್ಟಲ್ಲದೆ ಬೇರೆ ಯಾರು ಅಂದರೆ ಒಂದಿಷ್ಟು ರಿಟೇಲರ್ಸ್ ಓನರ್ಶಿಪ್ ಇರುತ್ತೆ ಖಂಡಿತ, ಆದರೆ ಹೆಚ್ಚಿನ ಓನರ್ಶಿಪ್ ಯಾರ ಹತ್ರ ಇರುತ್ತೆ? ಕಂಪನಿಯ ಪ್ರಮೋಟರ್ಸ್ಗಳ ಹತ್ರ ಇರುತ್ತಲ್ವಾ. ಮಿಕ್ಕಿದ ಓನರ್ಶಿಪ್ ಪ್ರಮೋಟರ್ಗಳ ಹತ್ರ ಇರುತ್ತೆ. ಸೊ ಇದು ನಿಮಗೆ ಈ ಡೇಟಾ ಬಂದಿದೆಯಲ್ಲ, ಈ ಡೇಟಾ ಎಲ್ಲಿಂದ ತಂದರು ಅಂತಂದರೆ ನಿಮಗೆ ಪ್ರಾವಿಷನಲ್ ಆಗಿ ಬರ್ತಾ ಹೋಗುತ್ತಲ್ಲ ಆ ರೀತಿ. ಮತ್ತು ನೋಡಿ FII-DA ಡೇಟಾ ಅಂತ ಬಂದಾಗ ಸುಮಾರು ಥರದಲ್ಲಿ ನಾವು ನೋಡಬೇಕಾಗುತ್ತೆ. ಒಂದು ಕ್ಯಾಶ್ ಮಾರ್ಕೆಟಲ್ಲಿ ಎಷ್ಟಿದ್ದಾರೆ, ಅದೇ ರೀತಿಯಾಗಿ ಡೆರಿವೇಟಿವ್ ಮಾರ್ಕೆಟಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಕ್ಯಾಶ್ ಮಾರ್ಕೆಟಲ್ಲಿ ಮತ್ತೆ ಈಕ್ವಿಟಿನಲ್ಲಿ ಎಷ್ಟಿದ್ದಾರೆ, ಡೆಟ್ಟಲ್ಲಿ ಎಷ್ಟಿದ್ದಾರೆ, ಜೊತೆಗೆ ಪ್ರೈಮರಿ ಮಾರ್ಕೆಟಲ್ಲಿ
ಎಷ್ಟಿದೆ, ಸೆಕೆಂಡರಿ ಮಾರ್ಕೆಟಲ್ಲಿ ಎಷ್ಟಿದೆ, ಇಷ್ಟೊಂದು ರೀತಿಯಾದಂಥ ಕ್ಲಾಸಿಫಿಕೇಶನ್ ಇದೆ. ಉದಾಹರಣೆಗೆ DIಗಳನ್ನ ನೀವು ನೋಡ್ತಾ ಹೋಗೋದಾದರೆ 97,000 ಕೋಟಿ ಅವರು ಪಂಪ್ ಮಾಡಿದ್ದಾರೆ ಸೆಪ್ಟೆಂಬರಲ್ಲಿ ಅಂತ ಇಲ್ಲಿ ಡೇಟಾ ಹೇಳ್ತಾ ಇದೆ. ಆ 97,000 ಕೋಟಿಲಿ 67,000 ಕೋಟಿ ಅವರು ಸೆಕೆಂಡರಿ ಮಾರ್ಕೆಟ್ ಅಂದರೆ ಡೈಲಿ ನಾವೇನು ಎಕ್ಸ್ಚೇಂಜಲ್ಲಿ ಟ್ರೇಡ್ ಮಾಡ್ತೀವಲ್ಲ ಅದು. ಇನ್ನು 30,000 ಕೋಟಿ ಪ್ರೈಮರಿ ಮಾರ್ಕೆಟ್ ಅಂದರೆ IPO ಆಗಿರ್ಬೋದು, ಆ ಕಂಪನಿ ಹೊಸದಾಗಿ ಏನೋ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿರ್ಬೋದು, ಬಾಂಡ್ ಕೊಟ್ಟಿರ್ಬೋದು, ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅದರಲ್ಲಿ FIಗಳು ಕೂಡ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇದು ನಿಮಗೆ ಗೊತ್ತಿರಬೇಕು, ಸುಮಾರು ಜನಕ್ಕೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತೀನಿ. ಯಾವ ರೀತಿಯಾಗಿ ಮ್ಯೂಚುವಲ್ ಫಂಡಲ್ಲಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಹೋಗ್ತೀವೋ, ಅದೇ ರೀತಿಯಾಗಿ ಇನ್ಸ್ಟಿಟ್ಯೂಟ್ಸ್ ಹತ್ರ ಎಷ್ಟು ದುಡ್ಡು ಇರುತ್ತಲ್ಲ ಅದನ್ನ AUC ಅಂತ ಕರಿತಾ ಹೋಗ್ತೀವಿ. ಅಂದರೆ ಅರ್ಥ ಏನು, ಅಸೆಟ್ ಅಂಡರ್ ಕಸ್ಟಡಿ ಎಷ್ಟಿದೆ ಅಂತ. ಇದು ನಿಮಗೆ FIDA ಡೇಟಾ ನಿಮಗೆ ಕ್ಲೀನಾಗಿ ಗೊತ್ತಾಗಬೇಕು, ಎಕ್ಸಾಕ್ಟಾಗಿ ಎಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಂತಂದರೆ ನೀವು CDSL ಅಥವಾ NSDL ವೆಬ್ಸೈಟಿಗೆ ಹೋಗಬೇಕು. ಆ CDSL ಅಥವಾ NSDL ವೆಬ್ಸೈಟಲ್ಲಿ ಹೋದರೆ ನಿಮಗೆ ವರ್ಷದಿಂದ ವರ್ಷದ್ದು ನಿಮ್ಗೆ ತೋರಿಸ್ತಾ ಹೋಗುತ್ತೆ. ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ. ಇದು 2024ನೇ ವರ್ಷದ್ದು ಟೋಟಲ್ ಇದುವರೆಗೂ ನೆಟ್ ಪ್ರಾಫಿಟ್, ಅಂದರೆ ಪ್ರಾಫಿಟ್ ಅನ್ನೋದಕ್ಕಿಂತ ನೆಟ್ ಇವತ್ತು ಈ ವರ್ಷ ನೋಡೋದಾದರೆ ಅವ್ರು ಏನು ಮಾಡಿದ್ದಾರೆ, ಇನ್ನೂ ಪಾಸಿಟಿವ್ ಆಗಿದ್ದಾರೆ. ಆದರೆ ನೀವು ಒಂದು ಗಮನ ವಹಿಸಬೇಕಾಗಿರೋಂಥದ್ದು ಇಲ್ಲಿ ನೋಡಿ, ಇದು ತುಂಬ ರೇರ್ ಡೇಟಾ. ಇವತ್ತು ನಾವೇನು ಮಾತಾಡ್ತಾ ಇದೀವಲ್ಲ, ಇದು ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಇದ್ರ ಬಗ್ಗೆ ನಾನು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿ ಈ ವಿಡಿಯೋನ ಮಾಡ್ಕೊಡ್ತಾ ಇದ್ದೀನಿ, ಯಾಕಂದರೆ ಸುಮಾರು ಜನಕ್ಕೆ ಈ ವಿಷಯ ಗೊತ್ತಿರೋದಿಲ್ಲ. ನಾವು ನೋಡೋಂಥದ್ದು ಪ್ರತಿದಿನ ಅದು ಪ್ರಾವಿಷನಲ್ ಡೇಟಾ. ಆ್ಯಕ್ಚುಯಲ್ ಡೇಟಾ ಎಲ್ಲಿ ಗೊತ್ತಾಗುತ್ತೆ, ನಮಗೆ ಸೆಬಿ ಕಡೆಯಿಂದ ರಿಪೋರ್ಟ್ ಬರ್ತಾ ಹೋಗುತ್ತೆ. ಅದು NSDL ಮತ್ತು CDSL ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನು ಅಪ್ಡೇಟ್ ಮಾಡಿದ್ದಾರೆ ನೋಡಿ, ಇಲ್ಲಿ ಅಕ್ಟೋಬರಲ್ಲಿ 96,358 ಕೋಟಿ ಅಷ್ಟೇ ಮಾರಿದ್ದಾರೆ ಅಂತ ಇಲ್ಲಿ ಅಪ್ಡೇಟ್ ಆಗಿದೆ. ಆದರೆ ನಿಮಗೆ ಪ್ರಾವಿಷನಲ್ ಡೇಟಾ ಏನು ಹೇಳ್ತಾ ಇತ್ತು, ಮನಿ ಕಂಟ್ರೋಲ್ ಅಥವಾ ಬೇರೆ ಯಾವುದೇ ವೆಬ್ಸೈಟಲ್ಲಿ ಆಗಿದ್ರೆ ನಿಮ್ಗೆ ಏನು ತೋರಿಸುತ್ತೆ, ಇಲ್ಲೇ ನಿಮ್ಮ ಮನಿ ಕಂಟ್ರೋಲಲ್ಲೇ ನಿಮ್ಗೆ ತೋರಿಸುತ್ತೆ. ನಾನು ತೋರಿಸ್ತೀನಿ ನೋಡಿ. ಸೆಪ್ಟೆಂಬರಲ್ಲಿ ಎಷ್ಟು ನಮಗೆ ಅಕ್ಟೋಬರಲ್ಲಿ 1,14,000 ಕೋಟಿ ನೆಟ್ ಮಾರಿದ್ರು ಅಂತ ಡೇಟಾ ಹೇಳ್ತಿತ್ತು, ಯಾರ್ದು FIಗಳದ್ದು. ಆದರೆ NSDL ವೆಬ್ಸೈಟಲ್ಲಿ ನಿಮ್ಗೆ ನೋಡೋದಾದ್ರೆ ಎಷ್ಟಿದೆ, 96,350 ಕೋಟಿ. ಗೊತ್ತಾಯ್ತಾ ಗ್ಯಾಪ್ ಎಷ್ಟಿದೆ ಅಂತ? ಅಷ್ಟೊಂದು ದೊಡ್ಡ ಗ್ಯಾಪ್ ಯಾಕೆ ಮಿಸ್ ಮ್ಯಾಚ್ ಆಗಿರುತ್ತೆ ಅಂತಂದರೆ, ಅದು ಎಂಡ್ ಆಫ್ ದ ಡೇಟಾ ಆಗಿರುತ್ತೆ. ಇದು ಆ್ಯಕ್ಚುಯಲ್ ಅಕ್ಯುರೇಟು ರಿಪೋರ್ಟ್ ಮಾಡಿರುವಂಥ ಡೇಟಾ ಆಗಿರುತ್ತೆ, ಸೆಬಿಗೆ ಆಗಲಿ ಅಥವಾ ಡೆಪಾಸಿಟರಿಗಳಿಗಾಗಿ. ಹಾಗಾಗಿ ಇಲ್ಲಿ ನೋಡಿ FII ಸೆಬಿ ಅಂತ ಒಂದು ಸೆಕ್ಷನ್ ಸಿಗ್ತಾ ಹೋಗುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಇಲ್ಲಿ 1,14,000 ಕೋಟಿ ಅಂತ ಹೇಳ್ತಿರ್ಬೋದು. ಆದರೆ ಅಲ್ಲಿ ನೋಡಿ, ನೀವು ನೋಡಿದ್ರೆ 91,933 ಕೋಟಿ ಈಕ್ವಿಟಿನಲ್ಲಿ, ಡೆಟ್ಟಲ್ಲಿ 4,696 ಕೋಟಿ. ಎರಡನ್ನೂ ಕೂಡಿಸಿದ್ರೆ ಎಷ್ಟಾಯಿತು, ಹೆಚ್ಚು ಕಮ್ಮಿ 96,000 ಕೋಟಿ ಆಯಿತು. ಅದೇ ನಾನು ನಿಮಗೆ NSDL ಅಲ್ಲಿ ತೋರಿಸಿದಂಥ ಡೇಟಾ. ಇದು ಎಕ್ಸಾಕ್ಟ್ ಡೇಟಾ ಆಗಿರುತ್ತೆ, ಅಕ್ಯುರೇಟ್ ಡೇಟಾ ಆಗಿರುತ್ತೆ. ಇದು ನೀವು ಮರಿಬಾರ್ದು, ತುಂಬ ಚೆನ್ನಾಗಿ ನೀವು ನೆನ್ಪಿಟ್ಕೋಬೇಕು. ಯಾಕೆ ಇದನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಅಂತಂದರೆ, ನಿಮಗೆ ಇಯರ್ ಆನ್ ಇಯರ್ ಡೇಟಾ ನೀವು ನೋಡ್ತಾ ಬರೋದಾದ್ರೆ, ಈಗ ಮಾಮೂಲಿ ನೀವು ಪ್ರಾವಿಷನಲ್ ಡೇಟಾ ಅಂತಲೇ ನೀವು ನೋಡ್ತಾ ಬರೋದಾದ್ರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ನೆಟ್ ಆನ್ ನೆಟ್ಟು ಸೆಲ್ ಮಾಡಿರುವಂಥದ್ದೇ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ. ಇದನ್ನ ನಾನು ಸುಮಾರು ನೋಡಿ CDSL NSDL ಇದೆಲ್ಲ ಸ್ವಿಚ್ ನೋಡ್ಕೋಬೇಕು ಅಂತಂದರೆ ನಿಮಗೆ ಬೆಸ್ಟ್ ಸಿಗುವಂಥದ್ದು ಎಲ್ಲಿ ಅಂತ ನಾನು ಹೇಳ್ತೀನಿ, ಕೊನೆ ವೀಡಿಯೋದ ಎಂಡಿಗೆ ಹೇಳ್ತೀನಿ. ಇದು ನಿಮಗೆ ಒಂದು ಗೊತ್ತಾಯಿತು ಅಂತ ಅನ್ಕೊತೀನಿ. ಇವಾಗ ಪ್ರಾವಿಷನಲ್ ಡೇಟಾ ಅಂದರೆ ಯಾವ ರೀತಿ, ಜೊತೆಗೆ ಆ್ಯಕ್ಚುಯಲ್ ಡೇಟಾ ಅಂದರೆ ಯಾವ ರೀತಿ. ಅದೇ ರೀತಿಯಾಗಿ ಮ್ಯೂಚುವಲ್ ಫಂಡ್ ಇದು ಇವ್ರದ್ದು ಕೂಡ DIಗಳದ್ದು ಕೂಡ ಅದೇ ರೀತಿ ಬರುತ್ತೆ ನೋಡಿ. ಕ್ಯಾಶ್ ಮಾರ್ಕೆಟಲ್ಲಿ ಸುಮಾರು 1,07,000 ಕೋಟಿ ಬೈ ಮಾಡಿದ್ದಾರೆ, ನೆಟ್ ಬೈ ಮಾಡಿದ್ದಾರೆ DIಗಳು ಅಂತ ಹೇಳ್ತಾ ಇತ್ತು. ಆದರೆ ಮ್ಯೂಚುವಲ್ ಫಂಡ್ ಸೆಬಿ ಏನು ರಿಪೋರ್ಟ್ ಮಾಡುತ್ತಲ್ಲ, ಅಲ್ಲಿ ಹೋಗಿ ನೋಡೋದಾದ್ರೆ ನೋಡಿ, ಸರಿಸುಮಾರು 89,000 ಕೋಟಿ ಬೈ ಮಾಡಿದ್ದಾರೆ ಯಾವುದು ಈಕ್ವಿಟಿನಲ್ಲಿ, 23,000 ಕೋಟಿ ಸೆಲ್ ಮಾಡಿದ್ದಾರೆ. ಅರ್ಥ ಏನು, ಅಲ್ಲಿಗೆ 97,000 ಕೋಟಿ ಅವ್ರು ಆ್ಯಕ್ಚುಲಿ ಮಾಡಿಲ್ಲ, ಇನ್ನೂ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನೋಡಿ ಮಾರ್ಕೆಟಲ್ಲಿ DIಗಳು ಅಷ್ಟು ಬೈ ಮಾಡ್ತಾ ಇದ್ದಾರೆ, ಈಕ್ವಲ್ ಆಗಿ ಮ್ಯಾಚ್ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಬಿದ್ದೋಯ್ತು ಅಂತೆಲ್ಲ ಅನ್ನೋದಕ್ಕೆ ಇವಾಗ ನಿಮಗೆ ಆ್ಯಕ್ಚುಯಲ್ ಡೇಟಾದಲ್ಲಿ ಆ್ಯಕ್ಚುಯಲ್ ಆಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಅವ್ರು ತಗೊಂಡಿರುವಂಥದ್ದು ಅಷ್ಟು ಆಗಿರೋದಿಲ್ಲ, ಆ ಪ್ರಾವಿಷನಲ್ ಬೇಸಿಸಲ್ಲಿ ಆ ಡೇಟಾ ಬಂದಿರುತ್ತೆ. ಆದರೆ ಪ್ರಾವಿಷನಲ್ ಡೇಟಾ ಅಕ್ಯುರೇಟ್ ಆಗಿರೋದಿಲ್ಲ. ಮ್ಯೂಚುವಲ್ ಫಂಡಿಗೆ ಏನು ರಿಪೋರ್ಟ್ ಮಾಡುತ್ತೋ ಡೇಟಾ ಅದು DIಗಳದ್ದು ಕರೆಕ್ಟ್ ಆಗಿರುತ್ತೆ. ಅದೇ ರೀತಿಯಾಗಿ FIಗಳದ್ದು ಆ ರೀತಿಯಾಗಿ ಸರಿ ಹೋಗ್ತಾ ಹೋಗಿರುತ್ತೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇವಾಗ ಅದಾದಮೇಲೆ ನೀವು ನೋಡ್ತಾ ಬರೋದಾದರೆ, ಈಗ ಕ್ವಾರ್ಟರ್ಲಿ ಕೂಡ FIಗಳದ್ದು DIಗಳದ್ದು ಎಲ್ಲಿದೆ ಹೋಲ್ಡಿಂಗು, ಯಾವ್ದ್ರಲ್ಲಿ ಜಾಸ್ತಿ ಮಾಡ್ಕೊತಾ ಇದ್ದಾರೆ, ಯಾವ್ದ್ರಲ್ಲಿ ಕಮ್ಮಿ ಮಾಡ್ಕೊತಾ ಇದ್ದಾರೆ ಅಂತ ಡೇಟಾ ಸಿಗುತ್ತೆ. ಅದು ನಮಗೆ NSDL CDSL ಎರಡರಲ್ಲೂ ಸಿಗ್ತಾ ಹೋಗುತ್ತೆ. ನೀವು ನೋಡಿ ಇಲ್ಲಿ ನೋಡ್ತಾ ಹೋಗೋದಾದರೆ ಕ್ವಾರ್ಟರ್ಲಿ FPI ನೆಟ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಇನ್ನೊಂದು ಜೊತೆಗೆ ಫೋರ್ಟ್ ನೈಟ್ಲಿ ಸೆಕ್ಟರ್ ವೈಸ್ FPI ಇನ್ವೆಸ್ಟ್ಮೆಂಟ್ ಡೇಟಾ ಅಂತ ಒಂದು NSDL ವೆಬ್ಸೈಟಲ್ಲಿದೆ. NSDL ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, NSDL ಸುಮಾರು ವರ್ಷದಿಂದ ಇತ್ತು, ಸುಮಾರು FIಗಳ ಅಕೌಂಟ್ ಇರೋದು NSDL ಅಲ್ಲಿ. ಬಟ್ ಡೇಟಾ ಎರಡರಲ್ಲೂ ಸೇಮೇನೆ ನೋಡಿ. ಸುಮಾರು ವಿಚಾರ ಕವರ್ ಮಾಡೋದ್ರಿಂದ ನಾನು ಮತ್ತೆ ವೇಗವಾಗಿ ಮಾತಾಡ್ತಾ ಇದ್ದೀನಿ. ಯಾರಿಗಾದ್ರೂ ಸ್ಪೀಡ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು 0.5 ಅಥವಾ 0.75 ಅಲ್ಲಿ ನೀವು ನೋಡ್ತಾ ಹೋಗಿ, ಯಾಕಂದರೆ ಸುಮಾರು ವಿಚಾರ ತೋರ್ಸಕ್ಕಿದೆ. ಅದೇ ರೀತಿಯಾಗಿ CDSL ವೆಬ್ಸೈಟಲ್ಲೂ ಕೂಡ ನಿಮಗೆ ಸೇಮ್ ಡೇಟಾ ಸಿಗ್ತಾ ಹೋಗುತ್ತೆ. ನೀವು ನೋಡ್ತಾ ಹೋಗೋದ್ರೆ CDSL ಅಲ್ಲಿ ನಿಮ್ಗೆ ಏನಿಲ್ಲ, ಹೋಮ್ ಪಬ್ಲಿಕೇಶನ್ ಅಂತ ಬರೋದಾದ್ರೆ, NSDL ಅಲ್ಲಾದರೂ ಕೂಡ ನಿಮ್ಮಷ್ಟೇ ನಿಮಗೆ ಇಲ್ಲಿ ಹೋಮ್ FPI ಇನ್ವೆಸ್ಟ್ಮೆಂಟ್ಸ್ ಅಂತ ಈ ಸೆಕ್ಷನ್ಗೆ ಬರ್ತಾ ಹೋಗೋದಾದ್ರೆ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಲಾಗಿನ್ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ ಇದರಲ್ಲಿ ಒಂದು ಅಲ್ಲಿ ಏನು ತೋರಿಸೋದನ್ನ ಅದೇ ರೀತಿಯಾಗಿ ಇಲ್ಲಿ ಫೋರ್ಟ್ ನೈಟ್ಲಿ ಸೆಕ್ಟರ್ ವೈಸ್ FII ಅಥವಾ FPI ಅಂದರೆ ಫಾರಿನ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಎರಡು ಒಂದೇ.
ಅದು ಒಂದು ಲಿಂಕ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಯಾವ ಫೋರ್ಟ್ ನೈಟ್ನು ನೋಡೋಕೆ ಹೋಗ್ತಾ ಇದ್ದೀರಾ ಅಂದರೆ ಫೋರ್ಟ್ ನೈಟ್ ಅಂದ್ರೆ ಅರ್ಥ ಏನು, ಎವ್ರಿ 15 days ಒಂದ್ಸಲ ರಿಪೋರ್ಟ್ ಮಾಡ್ತಾರೆ ಯಾವ ಸೆಕ್ಟ್ರಲ್ಲಿ ಜಾಸ್ತಿ ಮಾಡ್ಕೊಂಡ್ವಿ ಯಾವ ಸೆಕ್ಟ್ರಲ್ಲಿ ಕಮ್ಮಿ ಮಾಡ್ಕೊಂಡ್ವಿ ಅಂತ. ಇದು ನೋಡಿ ತುಂಬ ಇಂಪಾರ್ಟೆಂಟ್ ಡೇಟಾ ಆಗ್ತಾ ಹೋಗುತ್ತೆ. FIIಗಳು ಯಾವ ಸೆಕ್ಟ್ರಿಂದ ಆಚೆ ಬರ್ತಾ ಇದ್ದಾರೆ ಯಾವ ಸೆಕ್ಟ್ರಿಂದ ಮೇಲೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳಕ್ಕೆ. ಇದರಲ್ಲಿ ನೀವು ನೋಡೋದಾದ್ರೆ ಅಕ್ಟೋಬರ್ 31 ಅಂತ ಕ್ಲಿಕ್ ಮಾಡಿದ್ರೆ ಸೇಮ್ ನೀವು ಇದು CDSLದು ನೀವು NSDL ಹೋಗಿ ನೋಡ್ಬಿಟ್ಟು ನೀವು ಏನಾದರೂ ಬೇಕಾದರೆ ಯಾವುದದು ಫೋರ್ಟ್ ಲೈಟಿ ಅಂತ ಕೊಟ್ಟರೆ ನೀವು ಅಕ್ಟೋಬರ್ 31 ಅಂತ ರಿಪೋರ್ಟ್ ಕೊಟ್ಟರೆ ಸೇಮ್ ಪೇಜ್ ಓಪನ್ ಆಗುತ್ತೆ. ಎರಡರಲ್ಲೂ ಏನೂ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನೀವು ನೋಡ್ತಾ ಬರೋದಾದರೆ ಡಾಲರಲ್ಲಿ ರುಪಿನಲ್ಲಿ ಎರಡರಲ್ಲೂ ಕೊಡ್ತಾ ಹೋಗ್ತಾರೆ. ಇದು ಸ್ವಲ್ಪ ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ ಅಸೆಟ್ ಅಂಡರ್ ಕಸ್ಟಡಿ ಅಂತ ನಾನು ಹೇಳಿದ್ನಲ್ಲ, ಅದು ಅಕ್ಟೋಬರ್ 15ನೇ ತಾರೀಕು FIIಗಳದ್ದು ಯಾವ್ಯಾವುದರಲ್ಲಿ ಎಷ್ಟೆಷ್ಟಿದೆ. ಟೋಟಲ್ 76,000 ಲಕ್ಷ ಕೋಟಿ ಇದೆ ಅಂತ ಹೇಳಿದ್ವಿ ಅಲ್ವಾ. 76 ಲಕ್ಷ ಕೋಟಿ ಯಾವ್ಯಾವ ಸೆಕ್ಟ್ರಲ್ಲಿ ಎಷ್ಟೆಷ್ಟಿದೆ ಅಂತ. ಎಲ್ಲಾದರೂ ಈ ಡೇಟಾ ಮೊದಲು ನೋಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಚಾನಲ್ಗೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಇನ್ನೂ ಹೆಚ್ಚಿನ ಕಂಟೆಂಟ್ ತರಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ ಆಟೋ ಸೆಕ್ಟರು, ಕೆಮಿಕಲ್ ಗೂಡ್ ಸೆಕ್ಟರು, ಈ ರೀತಿಯಾಗಿ ಪ್ರತಿಯೊಂದು ಸೆಕ್ಟರಲ್ಲೂ ಎಷ್ಟೆಷ್ಟು ಈಕ್ವಿಟಿನಲ್ಲಿ ಎಷ್ಟಿದೆ, ಡೆಟ್ಟಲ್ಲಿ ಎಷ್ಟಿದೆ ಅಂತ ನಿಮಗೆ ಸೆಗ್ರಿಗೇಷನ್ ಸಿಗ್ತಾ ಹೋಗುತ್ತೆ. ಆದರೆ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಇಲ್ಲಿ ನೋಡಬೇಕಾಗಿರುವಂಥದ್ದು ನಿಮಗೆ ನೋಡ್ತಾ ಬರೋದಾದರೆ ನೆಟ್ ಇನ್ವೆಸ್ಟ್ಮೆಂಟು ಎಷ್ಟಿದೆ, ಜೊತೆಗೆ ಏನು ಚೇಂಜ್ ಆಗಿದೆ ಅಂತ ಕೊಡ್ತಾ ಹೋಗುತ್ತೆ. ನೋಡಿ ನೆಟ್ ಇನ್ವೆಸ್ಟ್ಮೆಂಟು 16-30 ಅಕ್ಟೋಬರ್ 16ರಿಂದ ಅಕ್ಟೋಬರ್ 31 ತನಕ ನೆಟ್ ಇನ್ವೆಸ್ಟ್ಮೆಂಟಲ್ಲಿ ಏನು ಬದಲಾವಣೆ ಆಯಿತು ಅಂತ ಇಲ್ಲಿ ಒಂದು ಡೇಟಾ ಇರುತ್ತೆ. ಸೊ ಇದರಲ್ಲಿ ನೀವು ನೋಡ್ತಾ ಬಂದುಬಿಟ್ರೆ ನಿಮಗೆ ಟೋಟಲ್ ಆಗಿ ಎಷ್ಟು ಸೇಲ್ ಮಾಡಿದರೆ ಎಷ್ಟು ಕೊಂಡ್ಕೊಂಡಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ ಬರೀ ಅಕ್ಟೋಬರ್ 16ರಿಂದ ಅಕ್ಟೋಬರ್ 31ನೇ ತಾರೀಕು ತನಕ ಟೋಟಲ್ ಆಗಿ 27,000 ಕೋಟಿ ಸೆಲ್ ಮಾಡಿರೋಂಥದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಅಕ್ಟೋಬರ್ 1ರಿಂದ ಅಕ್ಟೋಬರ್ 15 ಅಂತ ನೀವು ನೋಡ್ತಾ ಬರೋದಾದರೆ ಅಲ್ಲಿ ಅಕ್ಟೋಬರ್ 1ರಿಂದ 19 ಜೋರಾಗಿ ಮಾಡಿದ್ದಾರೆ. ನೋಡಿ 66,301 ಕೋಟಿ. ಅಂದರೆ ಅಕ್ಟೋಬರಲ್ಲಿ ಫಸ್ಟ್ ಹಾಫಲ್ಲಿ FIIಗಳು ಜಾಸ್ತಿ ಸೆಲ್ಲಿಂಗ್ ಮಾಡಿರೋದು ಕಂಪೇರ್ ಟು ಸೆಕೆಂಡ್ ಹಾಫ್. ನೋಡಿ ಈ ರೀತಿಯಾಗಿ ಒಂದು ಫೋರ್ಟ್ ನೈಟ್ ಬೇಸಿಸಲ್ಲಿ ಸಿಕ್ತು. ಅದರಲ್ಲಿ ಮತ್ತೆ ಯಾವ ಸೆಕ್ಟ್ರಲ್ಲಿ ಜಾಸ್ತಿ ಸೆಲ್ ಮಾಡ್ತಾ ಇದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ. ಅದು ನೀವು ಇಂಡಿವಿಜುವಲ್ ಸ್ಟಾಕ್ ನೋಡಿಕೊಂಡು ವಾಲ್ಯೂಮ್ ನೋಡಿಕೊಂಡು ಮಾಡ್ಬೋದು. ಬಟ್ ಇಲ್ಲಿ ನಿಮಗೆ ಸೆಕ್ಟರಲ್ಲಿ ಎವ್ರಿ 15 days ಡೇಟಾ ಸಿಗ್ತಾ ಹೋಗುತ್ತೆ. ಇದು ನೋಡಿ ಆ ಕಡೆ ಕಾಲಮು ನಾನು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ನೋಡಿದೆ, ಆದರೆ ಆ ಕಾಲಮ್ ಇಲ್ಲಿ ತರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇನ್ನೊಂದು ಟ್ಯಾಬನ್ನು ಓಪನ್ ಮಾಡಿಬಿಡ್ತೀನಿ. ನಿಮಗೆ ಅವಾಗ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಒಂದು ನಿಮಿಷ ಇನ್ನೊಂದು ಟ್ಯಾಬನ್ನು ಓಪನ್ ಮಾಡಿಬಿಟ್ಟು ಈ ಕಡೆ ಇಟ್ಟರೆ ಯಾವುದ್ರಲ್ಲಿ ಯಾವುದು ಅಂತ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ಒಂದು ನಿಮಿಷ ತೋರಿಸ್ತೀನಿ ಈಗ. ಸೊ ಈಗ ನೀವು ನೋಡ್ತಾ ಬರೋದಾದರೆ FIIಗಳದ್ದು ಯಾವಾಗಿಂದು ನಾವು ಮಾತಾಡ್ತಾ ಇದ್ದಿದ್ದು ಇದನ್ನ ಲೆಫ್ಟ್ ಸೈಡಿಗೆ ಹಾಕೊಂಡ್ಬಿಡೋಣ, ಇದನ್ನು ರೈಟ್ ಸೈಡಿಗೆ ಹಾಕೊಂಡ್ಬಿಡೋಣ. ಈಗ ನೋಡ್ತಾ ಬರ್ಬೋದು ಈಸಿಯಾಗಿ. ಸೊ ಈಗ ಅಕ್ಟೋಬರ್ 1ರಿಂದ 15 ಆಯಿತು. ಈಗ 31 ದಿನ ಲೇಟೆಸ್ಟ್ ರೇಟನ್ನೇ ನೋಡೋಣ. ಅಕ್ಟೋಬರ್ 16ರಿಂದ 31ಕ್ಕೆ ಸಿಕ್ಕಿದೆ. ಈಗ ನೆಕ್ಸ್ಟ್ ಈಗ ನವಂಬರ್ 15, ಈಗ ಮುಂದಿನ ಸೋಮವಾರ ಮತ್ತು ನವಂಬರ್ 1ರಿಂದ 15ನೇ ತಾರೀಕು ಏನು ಮಾಡಿದ್ರು ಅನ್ನೋದು ಬರುತ್ತೆ. ಅದು ಹೋಮ್ವರ್ಕ್ ನೀವು ಹೋಗ್ಬಿಟ್ಟು ನೀವು ಮಾಡಬೇಕು. ಯಾವುದ್ರಲ್ಲಿ ಮಾಡಿದ್ದಾರೆ ಏನು ಅಂತ ನೀವು ಕಮೆಂಟ್ ಹಾಕಬೇಕು. ನೋಡ್ತಾ ಬರೋದಾದರೆ ಆಟೋ ಸೆಕ್ಟ್ರಲ್ಲಿ ಕಾಣಿಸ್ತಾ ಇದೆ ಈ ಈಕ್ವಿಟಿ ಅಂತ ಇದೆಯಲ್ಲ, ಈ ಒಂದು ಕಾಲಮ್ನ ನೀವು ನೋಡಬೇಕು. ಬೇಕಾದ್ರೆ ಝೂಮ್ ಮಾಡಿಬಿಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಎರಡು ಒಟ್ಟಿಗೆ ಝೂಮ್ ಆಗಬೇಕು. ನೋಡಿ ಈಕ್ವಿಟಿ ಅನ್ನೋ ಸೆಕ್ಟರು ಇಲ್ಲಿ ಇದನ್ನು ನೀವು ಈ ಕಾಲಮ್ ಇದೆಯಲ್ಲ ಈ ಕಾಲಮ್ನ ನೀವು ನೋಡ್ತಾ ಹೋಗಬೇಕು. ಈ ಪರ್ಟಿಕ್ಯುಲರ್ ಕಾಲಮ್ ಇದೆಯಲ್ಲ ಈ ಕಾಲಮು. ಸೊ ನೋಡಿ ಆಟೋ ಸೆಕ್ಟರಲ್ಲಿ 2,309 ಕೋಟಿ ಮಾರಿದ್ದಾರೆ. ಅದೇ ರೀತಿಯಾಗಿ ಕ್ಯಾಪಿಟಲ್ ಗೂಡ್ಸು 1,933 ಕೋಟಿ ಮಾರಿದ್ದಾರೆ. ಕೆಮಿಕಲ್ ಸೆಕ್ಟರಲ್ಲಿ ಪಾಸಿಟಿವ್ ಮಾಡ್ಕೊಂಡಿದ್ದಾರೆ FIIಗಳು 31 ಕೋಟಿ ಬೈ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ತಾ ಬರೋದಾದ್ರೆ ಹೈಯೆಸ್ಟ್ ಸೆಲ್ಲಿಂಗ್ ಎಲ್ಲಿ ಮಾಡಿದ್ದಾರೆ ಹೇಳಿ, ಆಯಿಲ್ ಆ್ಯಂಡ್ ಗ್ಯಾಸ್ ಕನ್ಸ್ಯೂಮರ್ ಫ್ಯೂಯಲ್ಸ್ 9,000 ಕೋಟಿ ಆಯಿಲ್ ಈ ರಿಲೇಟೆಡ್ ಇದೆಯಲ್ಲ ಆ ಸೆಕ್ಟ್ರಲ್ಲಿ. ಅದು IOC ಆಗಿರ್ಬೋದು, ನಿಮ್ಗೆ ಗೊತ್ತಿದೆ ಎಲ್ಲ ಸ್ಟಾಕ್ಗಳು ನಾವು ದಿನ ಮಾತಾಡ್ತಾ ಇರ್ತೀವಿ. ONGC ಆಗಿರ್ಬೋದು, MRPL ಆಗಿರ್ಬೋದು. ಅಲ್ಲಿ ಯಾಕೆ 30-35% ನಮಗೆ ಅಲ್ಲಿ ಕರೆಕ್ಷನ್ ಸಿಗ್ತಾ ಇದೆ ಅಂದರೆ FIIಗಳು ಹೈಯೆಸ್ಟ್ ಸೆಲ್ ಮಾಡಿರೋಂಥದ್ದು ಅಲ್ಲಿ ಕಾಣಿಸ್ತಾ ಇದೆ. ಅದರ ನಂತರದಲ್ಲಿ ನಮಗೆ ಹೈಯೆಸ್ಟ್ ಸೆಲ್ಲಿಂಗ್ ಎಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಒಂದು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕಾಣಿಸ್ತಾ ಇದೆ. ಅಂದರೆ ಯಾವುದು ನಮ್ಮ FMCG ಕಂಪನಿಗಳು, ನೆಸ್ಲೆ ಆಗಿರ್ಬೋದು, ಬ್ರಿಟಾನಿಯಾ ಆಗಿರ್ಬೋದು, ITC ಆಗಿರ್ಬೋದು, ಇದೆಲ್ಲ ಯಾಕೆ HUL ಆಗಿರ್ಬೋದು ಯಾಕೆ ಸೆಲ್ಲಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಸೆಲ್ಲಿಂಗ್ ಮಾಡಿರೋದು ಅಕ್ಟೋಬರಲ್ಲಿ ಎಲ್ಲಿ ಮಾಡಿದ್ದಾರೆ FIIಗಳು ನಮಗೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸಲ್ಲಿ ಮಾಡಿದ್ದಾರೆ. ಅದೇ ರೀತಿಗೆ ಥರ್ಡ್ ಹೈಯೆಸ್ಟ್ ಸೆಲ್ಲಿಂಗ್ ಎಲ್ಲಿ ಮಾಡಿದ್ದಾರೆ ನಮಗೆ ಕನ್ಸ್ಯೂಮರ್ ಸರ್ವಿಸಸ್ ಅಂದರೆ ನಿಮ್ಮ ಪೇಂಟು ಮತ್ತೊಂದು ಎಲ್ಲ ಇದರಲ್ಲಿ ಬರ್ತಾ ಹೋಗುತ್ತೆ. ಈ ಟೈಟನ್ ಆಗಿರ್ಬೋದು, ನಮ್ಮ ಕನ್ಸ್ಯೂಮರ್ ಸ್ಟೇಪಲ್ಸ್ ಇದೆಲ್ಲ ಇದರಲ್ಲಿ ಬರ್ತಾ ಹೋಗುತ್ತೆ. ನೋಡಿ ಪೇಂಟ್ ಸೆಕ್ಟರ್ ಅದೆಲ್ಲ ನಮಗೆ ಇಲ್ಲಿ ನಮಗೆ ಕೂಡ ನಿಮಗೆ ಸೆಲ್ಲಿಂಗ್ ಬಂದಿರೋಂಥದ್ದು ಕಾಣಿಸ್ತಾ ಇದೆ. ಸೊ ಇಂಟ್ರೆಸ್ಟಿಂಗ್ ಆಗಿ ಐಟಿಲಿ ಏನು ಮಾಡಿದ್ದಾರೆ ನೋಡಿದ್ರೆ ಬರೀ 172 ಕೋಟಿ ಅಷ್ಟೇ ಮಾಡಿದ್ದಾರೆ ಐಟಿನಲ್ಲಿ. ಹೆಲ್ತ್ ಕೇರ್ ನೋಡಿ, ಹೆಲ್ತ್ ಕೇರಲ್ಲಿ 2,321 ಕೋಟಿ ಬೈ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಸೆಕ್ಟರ್ ವೈಸ್ ಗೊತ್ತಾಗ್ತಾ ಹೋಗ್ತಾ ಇದೆ ಅಲ್ವಾ. ಯಾವ್ಯಾವ ಆ ತಿಂಗಳಲ್ಲಿ ಆ ಫೋರ್ಟ್ ನೈಟ್ ಬೇಸಿಸಲ್ಲಿ ಆ 15 ದಿನದಲ್ಲಿ ಎಲ್ಲಿ ಜಾಸ್ತಿ ಮಾಡ್ಕೊತಾ ಇದ್ದಾರೆ, ಎಲ್ಲಿ ಕಮ್ಮಿ ಮಾಡ್ಕೊತಾ ಇದ್ದಾರೆ. ಇದನ್ನ ನೀವು ಒಂದು 3 months ಡೇಟಾ ಅನಲೈಸ್ ಮಾಡಿದ್ರೆ ಅಥವಾ ಒಂದು 3 ಫೋರ್ಟ್ ನೈಟಲ್ಲಿ ಕಂಟಿನ್ಯೂಸ್ ಆಗಿ FIIಗಳಲ್ಲಿ ಬೈ ಮಾಡ್ತಾ ಬರ್ತಾ ಇದ್ದಾರೆ ಒಂದು ಪರ್ಟಿಕ್ಯುಲರ್ ಸೆಕ್ಟರಲ್ಲಿ ಅಂದರೆ ಈ ಸೆಕ್ಟರು ಬೂಮ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ನೀವು ಅನಲೈಸ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಅಲ್ಲಿ ದುಡ್ಡನ್ನು ಹಾಕಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಕಂಟಿನ್ಯೂಸ್ ಆಗಿ 3 ಫೋರ್ಟ್ ನೈಟ್ಸಲ್ಲಿ ಅವ್ರು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಒಂದು ಸೆಕ್ಟರ್ ರೊಟೇಷನ್ ಮಾಡ್ತಾ ಇದ್ದಾರೆ ಅಂತ ನೀವು ಕನ್ಫರ್ಮೇಷನ್ ತೊಗೊತಾ ಹೋಗ್ಬೋದು. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್, ಇದು ಗೊತ್ತಾಗಿದೆ ಅಂತ ಅನ್ಕೊತೀನಿ. ಈಗ ಇಷ್ಟೊಂದೆಲ್ಲ ಮಾಡಬೇಕಾ ನಾನು ಈ ರೀತಿ ಡೇಟಾ ಹೆಂಗೆ ನೋಡೋದು ಇದು ಅಂತ ಅನ್ನೋದಾದರೆ ನನಗೆ ಕಾಣಿಸಿರೋಂಥ ಸುಮಾರು ವೆಬ್ಸೈಟ್ಗಳಿಂದ ಯಾರು ಕನ್ಸಾಲಿಡೇಟ್ ಮಾಡ್ತಾ ಇದ್ದಾರಾ ಅಥವಾ ನಾವೇನಾದ್ರು ಒಂದು ಡ್ಯಾಶ್ ಬೋರ್ಡ್ ಬಿಲ್ಡ್ ಮಾಡಬೇಕಾ ಅಂತ ನೋಡಿದಾಗ ನನಗೆ ಸಿಕ್ತಂಥದ್ದು ಸ್ಟಾಕ್ ಎಡ್ಜ್ ಅನ್ನೋ ಒಂದು ವೆಬ್ಸೈಟು. ಈ ವೆಬ್ಸೈಟು ತುಂಬ ಚೆನ್ನಾಗಿದೆ ನೋಡಿ. ಸ್ಟಾಕ್ ಎಡ್ಜು ಇದರಲ್ಲಿ ನಿಮಗೆ ಮಾರ್ಕೆಟ್ ಅನ್ನೋ ಡೇಟಾ ಬಂದು FIIDA ಆಕ್ಟಿವಿಟಿ ಅಂತ ಇಲ್ಲಿ ಬಂದರೆ ನಾನು ಇದುವರೆಗೂ ಏನೇನು ಮಾಹಿತಿ ಮಾತಾಡೋನೋ ಅಷ್ಟು
ಅಷ್ಟನ್ನು ಕೂಡ ಈ ಸೆಕ್ಟರಲ್ಲಿ ನಿಮಗೆ ಕವರ್ ಮಾಡ್ಕೊಡ್ತಾ ಹೋಗ್ತಾರೆ, ತೋರಿಸ್ತಾ ಹೋಗ್ತೀನಿ. ನೋಡಿ ಇದು ಕ್ಯಾಶ್ ಮಾರ್ಕೆಟ್ ಪ್ರಾವಿಷನಲ್ ಡೇಟಾ ಅಂತ ಇದೆ. ಇಯರ್ ಆನ್ ಇಯರ್ ಡೇಟಾ ತಗೊಳೋದು ತುಂಬ ಕಷ್ಟ, ಮನಿ ಕಂಟ್ರೋಲ್ ಆಗಲಿ ಮತ್ತೊಂದಾಗಲಿ. ಆದರೆ ಇಲ್ಲಿ ನಮಗೆ ಇಯರ್ ಆನ್ ಇಯರ್ ಡೇಟಾ FIDAಗಳದ್ದು ಎರಡರದ್ದು ಕೊಡ್ತಾರೆ. ನೀವು ನೋಡಿ ಇಯರ್ಲಿ ಅಂತ ಕೊಡ್ತಾ ಹೋಗೋದ್ರೆ ನಾನು ನಿಮ್ಗೆ ಹೇಳಿದೆ ಅಲ್ವಾ, 10 ವರ್ಷದಲ್ಲಿ 8 ವರ್ಷ ಅಥವಾ 7 ವರ್ಷ FIಗಳು ಮಾರಿರೋದೇ ಜಾಸ್ತಿ ಅಂತ ಡೇಟಾ ಹೇಳ್ತಾ ಹೋಗುತ್ತೆ ಅಂತ. ಯಾಕೆ ಅಂದರೆ ಅದು ಪ್ರಾವಿಷನಲ್ ಡೇಟಾ. ಇಲ್ಲಿ ನೋಡ್ತಾ ಬನ್ನಿ, ನೀವೇ ನೋಡ್ತಾ ಬನ್ನಿ. 2014ರಿಂದ ನೋಡ್ತಾ ಬನ್ನಿ. 2014ರಲ್ಲಿ 8,000 ಟೋಟಲ್ ಒಂದು ಇಯರ್ ಮುಗಿಯೋದ್ರೊಳಗೆ ಎಷ್ಟು ಮಾಡಿದ್ದಾರೆ, 70,240 ಕೋಟಿ ಬೈ ಮಾಡಿದ್ದಾರೆ. ಆ ವರ್ಷ ಇಂಡಿಯಾಗೆ ಪುಷ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದೆ. 2015ರಲ್ಲಿ ನೆಟ್ ಸೆಲ್ಲಿಂಗು, 2016ರಲ್ಲಿ ನೆಟ್ ಸೆಲ್ಲು, 17ರಲ್ಲಿ ನೆಟ್ ಸೆಲ್ಲು, 18ರಲ್ಲಿ ನೆಟ್ ಸೆಲ್ಲು, 19, 20ರಲ್ಲಿ ಮತ್ತೆ ಪ್ರಾಫಿಟ್ ಆಗಿದೆ, ಆ್ಯಡ್ ಮಾಡಿದ್ದಾರೆ ಜಾಸ್ತಿ ಅಂತ ಬಿಟ್ಟರೆ 21, 22, 23, 24 ಯಾವ ಬುಲ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದೀವಿ. ಪ್ರತಿ ವರ್ಷ ನಿಮ್ಗೆ ಏನು ಮಾಡಿದ್ದಾರೆ, FIಗಳು ಸೆಲ್ಲೇ ಮಾಡಿದ್ದಾರೆ. ನೀವು ಯಾಕೆ ಇದು ಹೌದಾ ನಿಜಾನ ನಂಬರ್ ಅನ್ನೋದು ಆಮೇಲೆ ನಾನು ಹೇಳ್ತೀನಿ. ಆದರೆ ನಾವು ದಿನ ನೋಡ್ಕೊಂಡು ಪ್ಯಾನಿಕ್ ಆಗ್ತಾರಂಥ ಡೇಟಾ ಇದೆಯಲ್ಲ, ಅದು ಯಾವ ಡೇಟಾ? ಈ ಡೇಟಾನೇ, ಈ ಪ್ರಾವಿಷನಲ್ ಡೇಟಾನೇ. ಈ ಪ್ರಾವಿಷನಲ್ ಡೇಟಾ ಪ್ರಕಾರ ನೀವು ಹಂಗೆ ಹೇಳೋದಾದ್ರೆ ಲಾಸ್ಟ್ 10 ವರ್ಷದಲ್ಲಿ ನೀವು ನೋಡಿದ್ರೆ ಒಂದು 3 ಸಲ ಅಷ್ಟೇ. ಇನ್ನು ಎಲ್ಲ ವರ್ಷದಲ್ಲೂ FIಗಳು ನೆಟ್ ಸೆಲ್ಲೇ ಮಾಡಿದ್ದಾರೆ ಅಂತ ಆಗೋಯ್ತು. ಅದೇ ರೀತಿಗೆ ನೀವು DIಗಳು ಕುತೂಹಲ ಇದೆ ಅಂತಂದರೆ DIಗಳಂತ ಕ್ಲಿಕ್ ಮಾಡಿದ್ರೆ ಇಯರ್ಲಿ ಬೇಸಿಸು ಒಂದೇ ವರ್ಷ ಸೆಲ್ ಮಾಡಿರೋಂಥದ್ದು 2020ರಲ್ಲಿ, 2014 ಮತ್ತು 2020 ಬಿಟ್ಟರೆ ಪ್ರತಿ ವರ್ಷವೂ ಕೂಡ DIಗಳು ಬೈ ಮಾಡಿದ್ದಾರೆ ಅಂತ. ಇದು ನಿಜಾನ? ಹಾಗಾದರೆ ಇಲ್ಲ. ಯಾಕೆ ಅಂದರೆ ಇದು ಪ್ರಾವಿಷನಲ್ ಡೇಟಾ ಆಗಿರುತ್ತೆ. ಆದರೆ ಆ್ಯಕ್ಚುಯಲ್ ಡೇಟಾ ಗೊತ್ತಾಗಬೇಕು ಅಂದರೆ ನೀವು ಕ್ಯಾಶ್ ಮಾರ್ಕೆಟ್ ಸೆಬಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಈಕ್ವಿಟಿ ಅಂತ ಕೊಟ್ಟು ಇಲ್ಲಿ ನಿಮಗೆ ಈಕ್ವಿಟಿ ಬೇರೆ ಇದೆ, ಡೆಟ್ ಬೇರೆ ಇದೆ, ನಾನು ಆಗಲೇ ಹೇಳಿದಾಗೆ. ಜೊತೆಗೆ ಸೆಕೆಂಡ್ರಿ ಮಾರ್ಕೆಟಲ್ಲಿ ಎಷ್ಟು, ಪ್ರೈಮರಿ ಮಾರ್ಕೆಟಲ್ಲಿ ಎಷ್ಟು, ಬೋತ್ ಮಾರ್ಕೆಟಲ್ಲಿ ಎಷ್ಟು ಅಂತ ಆಯಿತು. ಬರೀ ಸೆಕೆಂಡ್ರಿ ಮಾರ್ಕೆಟ್ ಅಂತ ನೋಡ್ಬಿಟ್ಟು ಇಯರ್ಲಿ ಅಂತ ಕೊಡೋದಾದರೆ ಈಗ ನೋಡಿ ಚಿತ್ರನೇ ಬೇರೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ 2014ರಿಂದ ತೋರಿಸ್ದೆ ಅಲ್ವಾ, 2014ರಲ್ಲಿ ಆ್ಯಡ್ ಮಾಡಿದ್ದಾರೆ, 2015ರಲ್ಲಿ ಸಣ್ಣ ಪ್ರಮಾಣದಲ್ಲಿ ಆಚೆ ಹೋಗಿದ್ದಾರೆ, 16ರಲ್ಲಿ ಆ್ಯಡ್ ಮಾಡಿದ್ದಾರೆ, 17ರಲ್ಲಿ ಆ್ಯಡ್ ಮಾಡಿದ್ದಾರೆ, 18ರಲ್ಲಿ ಸಣ್ಣ ಪ್ರಮಾಣದಲ್ಲಿ ಆಚೆ ಹೋಗಿದ್ದಾರೆ, 19ರಲ್ಲಿ ಆ್ಯಡ್ ಮಾಡಿದ್ದಾರೆ, 20ರಲ್ಲಿ ಜೋರಾಗಿ ಆ್ಯಡ್ ಮಾಡಿದ್ದಾರೆ, 21ರಲ್ಲಿ ಸ್ವಲ್ಪ ಆಚೆ ಹೋಗಿದ್ದಾರೆ, 22ರಲ್ಲಿ ಜೋರಾಗಿ ಆಚೆ ಹೋಗಿದ್ದಾರೆ, 23ರಲ್ಲಿ ಮತ್ತೆ ಜೋರಾಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ, 24ರಲ್ಲಿ ಜೋರಾಗಿ ಆಚೆ ಹೋಗ್ತಾ ಇದ್ದಾರೆ. ಈಗ ಡೇಟಾ ಬೇರೆ ಆಗ್ತಾ ಹೋಯ್ತು. ಇಲ್ಲಿ ನೋಡ್ತಾ ಹೋಗೋದಾದರೆ 1, 2, 3, 4, 5 ಸುಮಾರು 5 50-50 ಆಗೋಯ್ತು. ಅಂದರೆ ಎಲ್ಲ ವರ್ಷವೂ ಸೆಲ್ ಮಾಡಿಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಹೋಯ್ತು. ಇದು ಏನಾಗಿರುತ್ತೆ, ಬರೀ ಸೆಕೆಂಡ್ರಿ ಮಾರ್ಕೆಟ್ ಆಗಿರುತ್ತೆ. ಎರಡು ನೀವು ಪ್ರೈಮರಿ ಮಾರ್ಕೆಟ್ ಅಂದರೆ IPOನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ, ಬಾಂಡ್ ತೊಗೊತಾ ಇರ್ತಾರೆ, ಅದೆಲ್ಲದನ್ನು ಕಲೆಕ್ಟಿವ್ ಆಗಿ ನೀವು ನೋಡ್ತಾ ಹೋಗೋದಾದರೆ ನೋಡಿ ಏನು ಬಂತು, FIಗಳು ಆಚೆ ಹೋಗ್ತಾ ಇದ್ದಾರಾ? ಇಲ್ಲ. FIಗಳು ಆಚೆ ಹೋಗ್ತಾ ಇರೋದು ಅಂತಂದರೆ ಎಲ್ಲಿ, 2018ರಲ್ಲಿ ಆಚೆ ಹೋಗಿದ್ದಾರೆ, 2022ರಲ್ಲಿ ಆಚೆ ಹೋಗಿದ್ದಾರೆ, 2024ರಲ್ಲಿ 17,000 ಕೋಟಿ ಆಚೆ ತಗೊಂಡಿದ್ದಾರೆ. ಅದಕ್ಕೆ FIDA ಡೇಟಾ ಅಂತಂದರೆ ಬರೀ ನಮಗೆ ಅಲ್ಲಿ ಕ್ಯಾಶ್ ಮಾರ್ಕೆಟ್ ಡೇಟಾ ಆಗಿರೋದಿಲ್ಲ. ಅವರು ಪ್ರೈಮರಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಸೆಕೆಂಡರಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಹಾಗಂತ ನಮ್ಮ ದೇಶದಿಂದ ಕಂಪ್ಲೀಟಾಗಿ ಹೊರಗಡೆ ಹೋದರು ಅಂತಲ್ಲ. ಪ್ರಾವಿಷನಲ್ ಡೇಟಾ ತುಂಬ ಪ್ಯಾನಿಕ್ನ ತರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಪ್ರಾವಿಷನಲ್ ಡೇಟಾದಲ್ಲಿ ನಿಮಗೆ ಟ್ರೇಡಿಂಗ್ ರಿಲೇಟೆಡ್ಗೆ ಅಂತ ನೋಡೋದಾದರೆ ಆಯಿತು, ಇಲ್ಲಿ ಪ್ರೈಮರಿ ಸೆಕೆಂಡರಿ ಅನ್ನೋಕ್ಕಿಂತ ಅಟ್ಲೀಸ್ಟ್ ನೀವು ಕ್ಯಾಶ್ ಮಾರ್ಕೆಟ್ದು ಸೆಬಿಗೆ ಏನು ರಿಪೋರ್ಟ್ ಮಾಡ್ತಾರಲ್ಲ ಆ ಸೆಕೆಂಡರಿ ಮಾರ್ಕೆಟ್ ಡೇಟಾ ನೋಡಿ, ಇದು ಹೆಚ್ಚು ರಿಲೆವೆಂಟ್ ಆಗಿರುತ್ತೆ ಕಂಪೇರ್ ಟು ಇದರಲ್ಲಿ ನೀವು ಮಂತ್ಲಿ ಹೋಗಿ ನೋಡೋದಾದರೆ ನೋಡಿ ಅಕ್ಟೋಬರಲ್ಲಿ 1,04,000 ಕೋಟಿ ಅಂತ ಬಂತು. ಯಾಕಂದರೆ ಸೆಕೆಂಡರಿ ಮಾರ್ಕೆಟಿಂದ ಅದು ಆ್ಯಕ್ಚುಯಲ್ ನಂಬರ್ ಆಗಿರುತ್ತೆ. ಅಲ್ಲಿ 1,12,000 ಕೋಟಿ ಅನ್ಬೋದು. ಅಂದರೆ ನಿಮ್ಗೆ ಅನ್ಸ್ಬೋದು ಏನು ಒಂದು 8-9 ಲಕ್ಷ ಕೋಟಿ ಅಂತಲ್ಲ, ಬಟ್ ವಿಚ್ ಇಸ್ ಎ ಹ್ಯೂಜ್ ನಂಬರ್ ಅಲ್ವಾ. ಕೆಲವೊಂದು ವರ್ಷಗಳಲ್ಲಿ ಯಾವ ರೀತಿಯಾಗಿದೆ, ಇಯರ್ ಆನ್ ಇಯರ್ ಡೇಟಾ ನಾನು ನೋಡ್ತಾ ಬಂದಾಗ ಈ ಪ್ರಾವಿಷನಲ್ ಡೇಟಾ ಹೇಳೋದೇ ಬೇರೆ, ಆದರೆ ಇಯರ್ ಆನ್ ಇಯರ್ ಡೇಟಾ ಹೇಳೋದೇ ಬೇರೆ. ಇಲ್ಲೇ ನೀವು ತೋರಿಸಿದ್ನಲ್ಲ ನಿಮಗೆ ಪ್ರಾವಿಷನಲ್ ಡೇಟಾ, ಇಯರ್ ಆನ್ ಡೇಟಾ ನಿಮಗೆ 80-20 ಇರೋದು ನಿಮಗೆ 50-50 ಬಂದುಬಿಡ್ತಾ ಹೋಗ್ಬಿಡುತ್ತೆ. ಅಷ್ಟು ಗ್ಯಾಪ್ ಇರ್ತಾ ಹೋಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಎಲ್ಲ ಡೇಟಾ ನಾವೇನು ಮಾತಾಡಿದ್ವಿ ಇದನ್ನ ಈ ಸ್ಟಾಕ್ ಎಡ್ಜ್ ವೆಬ್ಸೈಟಲ್ಲಿ ಕ್ಲೀನಾಗಿ ಡಾಕ್ಯುಮೆಂಟ್ ಮಾಡ್ತಾ ಇದ್ದಾರೆ. ಅವರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ, ಇಷ್ಟು ಕ್ಲೀನಾಗಿ ನಮಗೆ ಡೇಟಾನ ಇಲ್ಲಿ ರೆಡಿ ಮಾಡಿ ಕೊಡ್ತಾ ಇರೋದಕ್ಕೆ. ಸೊ ಇದಿಷ್ಟು ಇವತ್ತಿನ ಪ್ರೀಮಿಯರ್ ಆಗಿತ್ತು. ಬಹುಶಃ ಖಂಡಿತವಾಗ್ಲೂ ಈ ವಿಡಿಯೋದಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಸಿಕ್ಕಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪ್ರೀಮಿಯರ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.